ನಮಸ್ಕಾರ ಕರ್ನಾಟಕ ಜನತೆಗೆ. ಈ ಆಡಿಯೋದಲ್ಲಿ 10 ಲಕ್ಷ ರೂಪಾಯಿಗಳನ್ನು ಒಬ್ಬ ವ್ಯಕ್ತಿ ಕಳೆದುಕೊಂಡಿದ್ದಾನೆ. ಅವನ ಮಾತುಗಳಲ್ಲಿ ಅವನು ಯಾವ ಥರ ತನ್ನ ಹಣವನ್ನು ಕಳೆದುಕೊಂಡಿದ್ದಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ಕೇಳಿ. ಹಲೋ ಹಲೋ. ಹಾ ಹೇಳಿ ಬ್ರದರ್. ಸರ್ ನಮಸ್ತೆ. ನನ್ನ ಹೆಸರು ಕುಮಾರ್ ಅಂತ ಹೇಳಿ ಸರ್. ಹೌನ್ರಿ. ಸರ್ ನಂದು ಒಂದು ಸೈಬರ್ದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿತ್ತು. ಎಲ್ಲಿರ್ರಿ ನೀವು? ನಾನು ಬೆಂಗಳೂರಿಂದ ಸರ್ ಮಾತಾಡ್ತಾ ಇರೋದು. ಬೆಂಗಳೂರಿಂದನಾ? ಹಾ ಹೌದು, ನಮ್ ಬ್ರದರ್ ಒಬ್ರು ಹೇಳಿದ್ರು, ನಂಬರ್ ಕೊಡ್ತೇನೆ ಅಂತಂದ್ರು. ಇದು ನೀವೇ ಇರ್ಬೇಕಾಗಾದ್ರೆ. ಹಾ ಸರ್ ಸರ್. ಏನಾಗಿದೆ ನಿಮ್ದು? ಅಮೌಂಟ್ ಹೋಗಿದೆಯಾ? ಹಾ ಸರ್, ನಾನು ಆಕ್ಚುಲಿ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದೆ. ಎಷ್ಟು ಮಾಡಿದ್ರಿ? ಸರ್ ಅದು ಸ್ವಲ್ಪ ದೊಡ್ಡ ಅಮೌಂಟೇ, ಬಟ್ ಕಳ್ಕೊಂಡಿದ್ದು ಎಷ್ಟು? ಸರ್ ಆಲ್ಮೋಸ್ಟ್ 10 ಲಕ್ಷ ಆಗತ್ತೆ ಸರ್. 10 ಲಕ್ಷ ಮಾಡ್ಕೊಂಡಿರಾ? ಹೌದು ಸರ್. ಓಕೆ. ಮತ್ತೆ ಯಾವ ಟೈಪ್ ನೀವು ಇದಾದ್ರಿ? ಸರ್ ಅದು ನನ್ಗೆ ಅವರು ಲೈಕ್ ಸ್ಟಾರ್ಟಿಂಗ್ ನಂಗೆ ವಾಟ್ಸ್ಆಪ್ ಮೂಲಕ ಸರ್ ಕಾಂಟ್ಯಾಕ್ಟ್ ಆಗಿದ್ದು. ವಾಟ್ಸ್ಆಪ್ ಮೂಲಕ ನಿಮ್ಗೆ ಯಾರಾದ್ರೂ ರೆಫರ್ ಮಾಡಿದಾರ ಏನ ಹಂಗೆ ಡೈರೆಕ್ಟ್ ಆಗಿ ಇಲ್ಲ, ಡೈರೆಕ್ಟ್ ಸರ್, ಅದು ನಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಬಂದಿದ್ದಾಗಿತ್ತು ಸ್ಟಾರ್ಟಿಂಗ್. ಅನ್ನೋನ್ ನಂಬರ ಇನ್ನು ನಂಬರ್ ಅನ್ನೋನ್ ನಂಬರ್ ಇಂದ? ಓಕೆ. ಸರ್ ವಾಟ್ಸ್ಆಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವ್ರು ಫಸ್ಟ್ ಒಂದು ಗೂಗಲ್ ರಿವ್ಯೂ ಕೊಡ್ಲಿಕ್ಕೆ ಹೇಳಿದ್ರು ಸರ್. ನಾನು ಗೂಗಲ್ ಸ್ವಲ್ಪ ಇಗ್ನೋರ್ ಮಾಡಿದ್ದೆ. ಕಡೆ ಮತ್ತೆ ಬೇರೆ ನಂಬರ್ ಇಂದ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೂಗಲ್ ರಿವ್ಯೂನ ಕೊಟ್ಟಿದ್ದೆ ಸರ್ ನಾನು. ಲೈಕ್ ಅವ್ರ ಪಾರ್ಟ್ ಟೈಮ್ ಜಾಬ್ ಅನ್ನೋ ತರ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ನಿಮ್ಗೆ ಪಾರ್ಟ್ ಟೈಮ್ ಜಾಬ್ ಇದೆ ಮಾಡಿ ಅಂತಂದ್ ಹೇಳಿದ್ರು. ಓಕೆ. ಸೊ ಗೂಗಲ್ ರಿವ್ಯೂ ಕೊಟ್ಟಾಗ ಒಂದು ವಾಟ್ಸ್ಆಪ್ ನಂಬರ್ ಇಂದ ಸರ್ ಒಂದು ರೆಸ್ಟೋರೆಂಟ್ ಲಿಂಕ್ ಬಂದಿತ್ತು. ಅದಕ್ಕೆ ಗೂಗಲ್ ರಿವ್ಯೂ ಕೊಡ್ಬೇಕು ಅಂತ ಹೇಳಿದ್ರು. ನಿಮ್ಮ ವಾಟ್ಸ್ಆಪ್ ನಂಬರಿಗೆ ಬಂತು ಅವರಿಂದ? ಅವರಿಂದ. ಓಕೆನಾ ಸರ್. ಗೂಗಲ್ ರಿವ್ಯೂ ಕೊಟ್ಟ ನಂತರ ಅವ್ರದ್ದು ಫಸ್ಟ್ ಪೇಮೆಂಟ್ ಆಗತ್ತೆ ಅಂತ ಹೇಳಿದ್ರು. ನೀವು ರಿವ್ಯೂ ಎಷ್ಟು ದಿನ ಮಾಡ್ಬೇಕು? ಎಲ್ಲಾ ಅವ್ರು ಕೊಡುವಂತ ಆಡ್ಸ್ ಗಳಿಗೆ ಮಾಡ್ಬೇಕಾ? ನಮ್ಮ ಯಾವ್ದಾದ್ರು ಅವರೇ ಕೊಡ್ತಾರ ನಿಮ್ಗೆ ವರ್ಕ್? ಅವರೇ ಕೊಡ್ತಾರೆ ಸರ್. ಅಂದ್ರೆ ನನ್ಗೆ ಇಷ್ಟು ದಿನ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ ಶುರುವಾಗಿದ್ದು ಅವರೇ ಒಂದು ಉತ್ತರ ಭಾರತದ್ದು ಯಾವ್ದೊಂದು ಡಾಬಾದ್ದು ರಿವ್ಯೂ ಕೊಟ್ಟಿದ್ರು ಸರ್. ಅದ್ರದ್ದು ಡೀಟೇಲ್ಸ್ ಬೇಕಾದ್ರೆ ನಾನು ಆಮೇಲೆ ಕಳಿಸ್ಕೊಡ್ತೀನಿ ನಿಮ್ಗೆ. ಓಕೆನಾ. ಉತ್ತರ ಭಾರತದ್ದು ಒಂದು ಡಾಬಾ ರಿವ್ಯೂ ಕೊಟ್ಟಿದ್ರು. ಸೊ ಕೊಟ್ಟ ನಂತರ ನಾನು ಅದರಲ್ಲಿ ಜಸ್ಟ್ ರೇಟಿಂಗ್ಸ್ ಅಷ್ಟೇ ಕೊಡ್ಲಿಕ್ಕೆ ಹೇಳಿದ್ದವ್ರು ನಮ್ಗೆ. ರೇಟಿಂಗ್ಸ್ ಕೊಟ್ಟು ಸಬ್ಮಿಟ್ ಮಾಡಿದ ನಂತರ ಸರ್ ಅವ್ರದ್ದು ಫಸ್ಟ್ ಪೇಮೆಂಟ್ ನಮ್ಮ UPI ಗೆ ಕ್ರೆಡಿಟ್ ಆಗಿತ್ತು. UPI ಮತ್ತೆ ನಮ್ದು ಡೀಟೇಲ್ಸ್ ತಗೊಂಡಿದ್ರು ಅವರು. ನೀವು ಎಲ್ಲಾ ಕೊಟ್ಟಿದ್ರಾ? ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರಾ? ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಬ್ಯಾಂಕ್ ಡೀಟೇಲ್ಸ್ ಏನ್ ಕೊಟ್ಟಿರ್ಲಿಲ್ಲ ಸರ್. ಓಕೆನಾ. UPI ಮಾತ್ರ ಕೇಳಿದ್ರು ಅವರು. ನಂದು ಅಡ್ರೆಸ್ ಮತ್ತೆ ಇದನ್ನ ಮಾತ್ರ ಕೊಟ್ಟಿದ್ದೆ ನಾನು. ಅದು ನಾವು ಗೂಗಲ್ ರಿವ್ಯೂ ಕೊಟ್ಟ ತಕ್ಷಣ ಒಂದು ಅರ್ಧ ಗಂಟೆಯಲ್ಲಿ ನಮ್ಗೆ 250 ರೂಪಾಯಿ ಸ್ಟಾರ್ಟಿಂಗ್ ಕ್ರೆಡಿಟ್ ಆಗಿತ್ತು ಸರ್. ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಯ್ತು? ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿತ್ತು. ನಿಮ್ಗೆ ಅಮೌಂಟ್ ಫಸ್ಟ್ ಅವರೇ ಹಾಕಿದ್ರು ಸರ್. ಓಕೆನಾ. ಅದಾದ ನಂತರ ಅವರು ಸ್ಲೋಲಿ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನಮ್ಮನ್ನ ಕನೆಕ್ಟ್ ಮಾಡಿದ್ರು. ಯಾಕೆ ಇಲ್ಲಿಂದ ವಾಟ್ಸ್ಆಪ್ ಬೇಡ, ಟೆಲಿಗ್ರಾಮ್ ಹೋಗೋಣ ಅಂತ? ಟೆಲಿಗ್ರಾಮ್ ಅಲ್ಲಿ ಅಂದ್ರೆ ಅವರ ಏನು ವರ್ಕ್ ಪೋರ್ಟ್ಫೋಲಿಯೋ ನೋಡಿದಾಗ ಡೈಲಿ 21 ಟಾಸ್ಕ್ ಇರುತ್ತೆ. ಅದು ನಿಮಗೆ ಟೆಲಿಗ್ರಾಮ್ ಮೂಲಕ ಶೇರ್ ಆಗತ್ತೆ ಅಂತ ಹೇಳಿದ್ರು. ಓಹೋ, ನಿಮಗೆ ಡೈಲಿ ಟಾಸ್ಕ್ ಕೊಡ್ತೀವಿ, ಟೆಲಿಗ್ರಾಮ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ. ಆ ಟೆಲಿಗ್ರಾಮ್ ನಲ್ಲಿ ನಂಬರು ಏನಾದ್ರು ಇತ್ತಾ ಸರ್? ವಾಟ್ಸ್ಆಪ್ ನಂಬರ್ ಒಂದ್ ಬಿಟ್ರೆ ನೆಕ್ಸ್ಟ್ ಕನೆಕ್ಟ್ ಮಾಡಿದ್ದು ಟೆಲಿಗ್ರಾಮ್ ಅಲ್ಲಿ ನಂಬರ್ ಯಾವ್ದು ಇರ್ಲಿಲ್ಲ. ಅಲ್ಲಿ ಏನು ಡೀಟೇಲ್ಸ್ ಇಲ್ಲ ಅವ್ರದ್ದು ಏನು ಡೀಟೇಲ್ಸ್ ಇರ್ಲಿಲ್ಲ. ಓಕೆನಾ ಸರ್. ಆದ್ರೆ ಟೆಲಿಗ್ರಾಮ್ ಅಲ್ಲಿ ಬೆಂಗಳೂರಿನ ಒಂದು ಕಂಪನಿಯ ಹೆಸರು ಮಾತ್ರ ಅವ್ರು ಮೆನ್ಷನ್ ಮಾಡಿದ್ದಾರೆ ಎಲ್ಲಾ ಕಡೆನು. ಕಂಪನಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಫ್ರಾಡ್ ಮಾಡಕ್ಕೋಸ್ಕರ. ಸೊ ಆ ಕಂಪನಿ ಹೆಸರನ್ನ ನಾನು ನಿಮ್ಗೆ ಸಪರೇಟ್ ಆಗಿ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಅದಕ್ಕೆ ಬೇಕಾಗಿರುವಂತ ರೆಫರೆನ್ಸಸ್ ಏನಿದೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆನಾ. ಒಂದು ಕಂಪನಿ ಹೆಸರನ್ನ ಮೆನ್ಷನ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಟೆಲಿಗ್ರಾಮ್ ಅಲ್ಲಿ ಅವ್ರ ಕಮ್ಯುನಿಕೇಶನ್ ಶುರು ಆಯ್ತು ಸರ್. ಎಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲೇ ಮಾಡ್ತಾ ಇದ್ರು? ಟೆಲಿಗ್ರಾಮ್ ಅಲ್ಲೇ ಮಾಡಿದ್ರು, ವಾಟ್ಸ್ಆಪ್ ನಲ್ಲಿ ಮಾಡ್ಲಿಲ್ಲ. ವಾಟ್ಸ್ಆಪ್ ಅಲ್ಲಿ ಮಾಡ್ಲಿಲ್ಲ. ಓಕೆ ಸರ್. ಸೊ ಅವರು ಫಸ್ಟ್ ಏನ್ ಹೇಳಿದ್ರು ಅಂದ್ರೆ ಒಂದ್ ದಿನಕ್ಕೆ 21 ಟಾಸ್ಕ್ ಇರುತ್ತೆ, 21 ರಿವ್ಯೂ ಕೊಡ್ಬೇಕು ಅಂತ ಹೇಳಿದ್ರು ಸರ್ ಸ್ಟಾರ್ಟಿಂಗ್. ಓಕೆನಾ. ಸೊ ಯಾರಾದ್ರೂ ಅಷ್ಟು ಬರೀ ಒಂದು 21 ರಿವ್ಯೂ ಫಸ್ಟ್ ಡೇ ಪೇಮೆಂಟ್ ಆಗಿತ್ತಲ್ಲ, ಆ ಕಾರಣಕ್ಕಾಗಿ ಸರಿ ಅಂತ ಹೇಳಿ ಫಸ್ಟ್ ಡೇ ನೋಡೋಣ ಹೇಗಿದೆ ಅಂತ ಹೇಳಿ ನಾವು ರಿವ್ಯೂ ಕೊಟ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಯೂಶುವಲಿ ಹೇಗಾಗುತ್ತೆ ಅಂದ್ರೆ ಅವರು ಸ್ಟಾರ್ಟಿಂಗ್ ಒಂದು 5 ಟಾಸ್ಕ್ 1ರಿಂದ 5ನೇ ಟಾಸ್ಕ್ ವರೆಗೆ ಅವ್ರು ಗೂಗಲ್ದು ಬೇರೆ ಬೇರೆ ರೆಸ್ಟೋರೆಂಟ್ ರಿವ್ಯೂ ಕೇಳ್ತಾರೆ. ರೆಸ್ಟೋರೆಂಟ್ ಅದೆಲ್ಲ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್, ಯಾವ್ದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲ. ಓಕೆನಾ. ರೆಸ್ಟೋರೆಂಟ್ ರಿವ್ಯೂ ಕೇಳಿ ಆ ರಿವ್ಯೂದು ಸ್ಕ್ರೀನ್ ಶಾಟ್ ಕಳಿಸ್ಬೇಕು ಅಂತ ಹೇಳ್ತಾರೆ.
ಓಕೆ ನಾವು ಕೊಟ್ಟ ನಂತರ ರಿವ್ಯೂ ಸ್ಕ್ರೀನ್ ಶಾಟ್ ಕಳಿಸಿದಾಗ ಪ್ರತಿ ರಿವ್ಯೂಗೆ 250 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ಕ್ರೆಡಿಟ್ ಆಗುತ್ತೆ ಅಂತ, ಬಟ್ ಅದು ಎಂಡ್ ಆಫ್ ದಿ ಡೇ ಆಗುತ್ತೆ ಅಂತ. ಈ ಪ್ರತಿ ರಿವ್ಯೂ ಫಸ್ಟ್ ಸಲ ಕೊಟ್ಟ ಹಾಗೆ ತಕ್ಷಣ ಕ್ರೆಡಿಟ್ ಆಗಲ್ಲ, 21 ಟಾಸ್ಕ್ ಮುಗಿದ ಮೇಲೆ ನಿಮ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ನಿಮ್ಗೆ ಟ್ರ್ಯಾಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು? ಟ್ರ್ಯಾಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸರ್. ಆಮೇಲೆ ಸೊ ಅಲ್ಲಿ ನಾವು ಏನ್ ಕಳ್ಕೊಳೋದೇನಿಲ್ಲ ರಿವ್ಯೂ ಕೊಡೋದ್ರಿಂದ ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಯಾವ ತರ ರಿವ್ಯೂ ಕೊಡ್ತಾ ಇದ್ರಿ ಸರ್? ಏನಿಲ್ಲ, ಅವ್ರದ್ದು ಗೂಗಲ್ ಅಲ್ಲಿ ಟಾಸ್ಕ್ ಗಳು ಅಸೈನ್ ಆಗ್ತಿತ್ತು ಅದರಲ್ಲಿ ನಮ್ಗೆ ಟೆಲಿಗ್ರಾಮ್ ಅಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ರೆಸ್ಟೋರೆಂಟ್ ಓಪನ್ ಆಗುತ್ತೆ. ರೆಸ್ಟೋರೆಂಟ್ ಓಪನ್ ಆದಾಗ ಸರ್ ಆಸ್ ಯೂಶುವಲ್ ನಾವು ಹೇಗೆ ಒಂದ್ ರೆಸ್ಟೋರೆಂಟ್ ರಿವ್ಯೂ ಕೊಡ್ತೀವಲ್ವಾ, ಫುಡ್ ಕ್ವಾಲಿಟಿ, ಹೈಜೀನ್, ಸ್ಟಾಫ್ ಆ ತರ ನೀವು ಎಲ್ಲ 4 ರೇಟಿಂಗ್ ಅಥವಾ 5 ರೇಟಿಂಗ್ ಕೊಡ್ಬೇಕು ಅಂತ ಹೇಳಿದ್ರು. ಓಕೆ, ಆ ತರ ನಾವು ರಿವ್ಯೂ ಕೊಟ್ಟು ಅವ್ರಿಗೆ ಸ್ಕ್ರೀನ್ ಶಾಟ್ ಕಳಿಸ್ತಿದ್ವಿ. ಪ್ರತಿ ಇದಕ್ಕೆ 250 ರೂಪಾಯಿ ಆಡ್ ಆಗಿದೆ, ಎಂಡ್ ಆಫ್ ದಿ ಡೇ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ರು ಸರ್. ಓಕೆನಾ? ಇದ್ದಕ್ಕಿದ್ದ ಹಾಗೆ ಅವರು 6ನೇ ಟಾಸ್ಕ್ ಅನ್ನ ಒಂದು ಪ್ರೀಪೇಯ್ಡ್ ಇನ್ವೆಸ್ಟ್ಮೆಂಟ್ ಟಾಸ್ಕ್ ಅಂತ ಹೇಳಿ ಅಸೈನ್ ಮಾಡಿದ್ರು. ಆಕ್ಚುಲಿ ಫಸ್ಟ್ ಟೈಮ್ ಹೋದವರಿಗೆ ಅದೇನು ಅಂತ ಗೊತ್ತಾಗಲ್ಲ, ಅದು ತುಂಬಾ ಡಿಸ್ಕ್ರಿಪ್ಷನ್ ಇತ್ತು ನೋಡಿದಾಗ. ಕೊನೆಗೆ ನಾವು ಅವರು ಏನು ನಮ್ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಅವರನ್ನ ಕೇಳಿದಾಗ ಏನಿಲ್ಲ, ಅದು ಒಂದು ಕ್ರಿಪ್ಟೋ ಕರೆನ್ಸಿಯ ಎಕ್ಸ್ಚೇಂಜ್ ಕಂಪನಿದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಅವರೇ ಹೇಳಿದ್ರು. ಸೊ ನಾವು ಯಾರಾದ್ರೂ ಸ್ಟಾರ್ಟಿಂಗು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇದ್ ಮಾಡಲ್ಲ. ಬಟ್ ಏನಂದ್ರೆ ಸರ್, ಆ ಗ್ರೂಪ್ ಒಳಗಡೆ ಒಂದು 300 ಜನ ಇದ್ದಾರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಓಕೆನಾ? ನಮಗೂ ಸ್ಟಾರ್ಟಿಂಗ್ ಅದು ಎಲ್ಲರೂ ಕೂಡ ಆ ಟಾಸ್ಕ್ ಅಸೈನ್ ಆದ ತಕ್ಷಣ 1,000, 3,000, 5,000 ಈ ತರದ ಒಂದು ರೇಂಜ್ ಇರುತ್ತೆ. ಸೊ ಹೇಗೆ ಅವ್ರು ನಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ, ಈಗ ಆಗಿದ್ದನ್ನ ಹೇಳ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗ್ 1,000 ರೂಪಾಯಿ ಒಂದು UPI ID ಕೊಡ್ತಾರೆ ಅವರು. ನಾವು ಎಕ್ಸ್ಪ್ಲನೇಷನ್ ಕೇಳಿದಾಗ ಅವ್ರು ಹೇಳಿದ್ರು 1,000 ರೂಪಾಯಿ ನೀವು ಒಂದು UPI ID ಕೊಡ್ತಾರೆ. ಆಮೇಲೆ ಅವ್ರೊಂದು UPI ID ಕೊಡ್ತಾರೆ, ನೀವು ಅದನ್ನ ಟ್ರಾನ್ಸ್ಫರ್ ಮಾಡಿ ಅದ್ರ ಸ್ಕ್ರೀನ್ ಶಾಟ್ ಅನ್ನ ಗ್ರೂಪ್ ಅಲ್ಲಿ ಕಳಿಸ್ಬೇಕು ಸರ್. ಕಳಿಸ್ಕೊಡ್ತೀರಾ. ಕಳಿಸ್ಕೊಟ್ಟ ನಂತರ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಬ್ಬ ಟೀಚರ್ ಅಂತ ಹೇಳಿ ಇನ್ನೊಂದು ಟೆಲಿಗ್ರಾಮ್ ಅಕೌಂಟ್ ನ ಡೀಟೇಲ್ಸ್ ನ ಕಳಿಸ್ಕೊಡ್ತಾರೆ ನಿಮ್ಗೆ. ಆ ಟೆಲಿಗ್ರಾಮ್ ಕನೆಕ್ಟ್ ಮಾಡ್ತಾರೆ ಅವ್ರು, ಇವ್ರಿಗೆ ಕ್ಲಿಕ್ ಮಾಡಿ ಅಂತ. ಸೊ ಟೀಚರ್ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನನ್ಗೆ ಆಗಿದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಟೀಚರ್ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ CoinDCX ಅನ್ನೋ ಒಂದು ಕಂಪನಿಯ ಡಾರ್ಕ್ ವೆಬ್ ಗೆ ಅವ್ರು ಕನೆಕ್ಟ್ ಮಾಡ್ತಾರೆ. ಬಟ್ ಅದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ ಸರ್. ನಾಲೆಜ್ ಇದ್ದು HTTP access ಗೊತ್ತಿದ್ದು ಕೂಡ ನೋಡ್ಲಿಕ್ಕೆ ಆ ಕಂಪನಿಯ ಸೇಮ್ ವೆಬ್ಸೈಟ್ ತರನೇ ಇದೆ ಅದು. ಅದು ನಿಮ್ಗೆ ಗೊತ್ತಾಗ್ಲಿಲ್ಲ? ಅದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಲಿಲ್ಲ ಸರ್. ಅದೇ ಗೊತ್ತಾಗದೇ ಅಷ್ಟು ಪ್ರಾಪರ್ ಆಗಿ ರೆಡಿ ಮಾಡಿದ್ದಾರೆ ಅದನ್ನ. ಓಕೆನಾ? ಸೊ ಏನ್ ಮಾಡ್ತಾರೆ ಅಂದ್ರೆ, ಸೇಮ್ ಟು ಸೇಮ್ ಹಾಗೆ ಇದೆ. ಸೇಮ್ ಟು ಸೇಮ್ ಆ ಕಂಪನಿಯ ಇದೇನಿದೆಯಲ್ಲ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅದೇ ತರ ಇದೆ ಸರ್. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅವ್ರದ್ದು ಒಂದಿಷ್ಟು ಕ್ರೈಟೀರಿಯಾಗಳಿದೆ. ಯಾವ ಕಂಪನಿಯ ಶೇರ್ ಮೇಲೆ ಕ್ರಿಪ್ಟೋ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಷ್ಟು ಸೆಕೆಂಡ್ ರನ್ ಮಾಡ್ಬೇಕು, ಆ ಕ್ರಿಪ್ಟೋ ಅಪ್ ಆಗುತ್ತೋ ಬೈ ಆಗುತ್ತೋ ಅಂತ ಆಪ್ಷನ್ ಇರುತ್ತೆ. ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ ನ ನೀಟ್ ಆಗಿ ಫಾಲೋ ಮಾಡ್ಬೇಕು. ಅವ್ರದ್ದು ಸ್ಟಾರ್ಟಿಂಗ್ ಇಂದನೂ ಒಂದು ಮೇಜರ್ ರೆಸ್ಟ್ರಿಕ್ಷನ್ ಏನಂದ್ರೆ, ನಾವು ಹೇಳಿರೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು ಅಂತ. ಅವರು ತಾವು ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕು, ನೀವೇನು ಮಾಡಲ್ಲ, ಏನು ಮಾಡೋ ಹಾಗಿಲ್ಲ. ಓಕೆನಾ? ಸೊ ನೀವು ಅಲ್ಲಿ ಯಾವ ಕಂಪ್ನಿಯ ಇದ್ರ ಮೇಲೆ ಕ್ಲಿಕ್ ಮಾಡ್ತಿರೋ, ಆಮೇಲೆ ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ 120 ಸೆಕೆಂಡ್ ಆಲ್ಮೋಸ್ಟ್ ಅದು ರನ್ ಆಗುತ್ತೆ ಆ ಪ್ರೋಸೆಸ್. ರನ್ ಆದ ನಂತರ ನಿಮಗೆ 1,000 ರೂಪಾಯಿಗೆ 1,420 ರೂಪಾಯಿ ರಿಟರ್ನ್ ಸಿಗತ್ತೆ. 1,000 ರೂಪಾಯಿಗೆ 1,400 ರೂಪಾಯಿ ಕೊಡ್ತಾರ. 400 ರೂಪಾಯಿ ರಿಟರ್ನ್ ಮಾಡ್ತಾರೆ. ಇದು ನೀವು ಆ ಪ್ರೊಸೆಸ್ ರನ್ ಆದ ನಂತರ ನಿಮ್ಗೆ ಅಲ್ಲಿ ಸಕ್ಸಸ್ಫುಲ್ಲಿ ಅಂತ ಬಂದ ನಂತರ 10 ನಿಮಿಷದಲ್ಲಿ ಇದು ಕ್ರೆಡಿಟ್ ಆಗುತ್ತೆ ನಿಮ್ಗೆ ವಾಪಸ್ ನಿಮ್ಮ ಅಕೌಂಟಿಗೆ. ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಇಲ್ಲಿಂದ ಅವರು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಿಧಾನ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ಇದು 6ನೇ ಟಾಸ್ಕ್ ಆದ ನಂತರ ಮತ್ತೆ 12, 13ನೇ ಟಾಸ್ಕ್ ವರೆಗೆ ನಾರ್ಮಲ್ ಗೂಗಲ್ ರಿವ್ಯೂ ಟಾಸ್ಕ್ ಬರುತ್ತೆ. ಓಕೆನಾ? ಮತ್ತೆ 14ನೇ ಟಾಸ್ಕ್ ಈ 1,000 ರೂಪಾಯಿ ರೇಂಜ್ ಏನಿತ್ತಲ್ಲ ಅದು ಸ್ಟಾರ್ಟಿಂಗು 5,000 ರೂಪಾಯಿದಿಂದ ಬರ್ಲಿಕ್ಕೆ ಶುರುವಾಗತ್ತೆ. ಹೊಳ್ಳಿ ವಾಪಸ್ ಸೇಮ್ ಪ್ರೊಸೆಸ್. ಒಬ್ಬ ಟೀಚರ್ ನ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿದ ನಂತರ ಅವ್ರು ಇದೆ ಈ ಯಾವ ಕ್ರಿಪ್ಟೋ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಎಷ್ಟು ಸೆಕೆಂಡ್ ರನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೇಮ್ ನೀವು 5,000 ರೂಪಾಯಿ ಹಾಕಿದ್ರೆ 6,800 ರೂಪಾಯಿ ಅಥವಾ 7,200 ರೂಪಾಯಿ ನಿಮ್ಗೆ ರಿಟರ್ನ್ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಅಮೌಂಟ್ ಕೊಡ್ತಾರೆ. ಓಕೆನಾ? ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, 2ನೇ ಹಂತದಲ್ಲೂ ಕೂಡ ಅವ್ರ ಅಮೌಂಟ್ ನ ಕೊಡ್ತಾರೆ. ಇಮಿಡಿಯೇಟ್ಲಿ ಕ್ರೆಡಿಟ್ ಆಗುತ್ತೆ 10 ನಿಮಿಷದ ನಂತರ. ಎಷ್ಟು ಹಾಕಿದ್ರಿ ನೀವು ಇಲ್ಲಿ? ಸರ್ ನಾನು ಇಲ್ಲಿ ಬೇಸಿಕ್ ಹಾಕಿದ್ದು ಅಷ್ಟೇ, 5,000 ರೂಪಾಯಿ ಹಾಕಿರೋದು.
5,000ಕ್ಕೆ 7,200 ರೂಪಾಯಿ ಕೊಟ್ಟಿದ್ದೆ ಸರ್. ಅದು ನಿಮ್ದು 5,000 ಅಲ್ದ 7,500 ಟೋಟಲ್ 2,200 ರೂಪಾಯಿ ಸೇರಿಸಿ 7,200 ರೂಪಾಯಿ ಕ್ರೆಡಿಟ್ ಮಾಡ್ತಾರೆ. ಓಕೆ. ಓಕೆನಾ? ಸೊ ಇದಾದ ನಂತರ 20 ಟಾಸ್ಕ್ಗಳಾಗುತ್ತೆ ಅವತ್ತು. ಆಮೇಲೆ ಸೊ ಇಲ್ಲಿಂದ ಹೇಗೆ ಅವ್ರು ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ, ನಮ್ಗೆ ಒಬ್ಬ ಟೀಚರ್ ಅಂತ ಒಂದು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಅವರು ಒಂದು ನಿಮಿಷ ಓಕೆ ಅವರು ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಬರೀ 5,000 7,000ದಲ್ಲಿ ಏನು ಇದಾಗಲ್ಲ, ನಾನು ನಿಮ್ಗೆ VIP ಗ್ರೂಪ್ ಅಂತ ಇರುತ್ತೆ, ಅದಕ್ಕೆ ನಿಮ್ಮನ್ನ ಆಡ್ ಮಾಡ್ತೀನಿ ಅಂತ ಹೇಳ್ತಾರೆ. VIP ಗ್ರೂಪ್ ಹೇಗೆಂದ್ರೆ ಅವರದ್ದೇ ಆದಂತಹ ಒಂದು 10 ರಿಂದ 15 ಜನ ಅದ್ರಲ್ಲಿ ಇರ್ತಾರೆ. ಅದು ನಮ್ಗೆ ಸ್ಟಾರ್ಟಿಂಗ್ ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂದ್ರೆ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ರು. ನಮಗೆ ಅವಾಗ ಐಡಿಯಾ ಇರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಈಗ ನಮ್ಗೆ ನೀವ್ ಹೇಳಿದ್ರಲ್ಲ ಅವಾಗ ಗೊತ್ತಾಯ್ತು. ಅವರು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು VIP ಗ್ರೂಪಿಗೆ ಹಾಕಿದ್ರಿ ನಿಮಗೆ. ಈಗ VIP ಗ್ರೂಪಿಗೆ ಹಾಕಿದ್ರು. ಅಲ್ಲಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ 50,000 ಮೇಲಿರುತ್ತೆ. ಓಕೆನಾ? ಸೊ ಏನ್ ಮಾಡ್ತಾರೆ ಅಂದ್ರೆ VIP ಗ್ರೂಪಿಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಗ್ರೂಪಿಗೆ ಮಾತ್ರ ಜಾಯಿನ್ ಆಗಿದ್ದು. ಸೊ ನಮ್ಮ ಮೊದಲನೇ ಇನ್ವೆಸ್ಟ್ಮೆಂಟ್ 52,000 ಸಮಥಿಂಗ್ ಇತ್ತು. ಓಕೆನಾ? ಸೊ ಅಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಅವರು UPI ID ಗಳನ್ನ ಕೊಡೋದನ್ನ ಸ್ಟಾಪ್ ಮಾಡ್ತಾರೆ, ಅಕೌಂಟ್ ನಂಬರ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಸಾಮಾನ್ಯ ಜನ ಎಂತ ಆಗುತ್ತೆ ಅಂದ್ರೆ ಅಕೌಂಟ್ ನಂಬರ್ ಕೊಟ್ಟ ತಕ್ಷಣ ನಂಬ್ತಾರೆ, ಪ್ರಾಪರ್ ಡೀಟೇಲ್ಸ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ. ಇವನ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿ, ಯಾರಾದ್ರೂ ಅಕೌಂಟ್ ನಂಬರ್ ಕೊಟ್ರೆ ನಂಬ್ಬಿಡ್ತಾರೆ. ಹಾಗಾಗಿ ಆ ಅಕೌಂಟಿಗೆ ಮೊದಲನೇ ಅಮೌಂಟ್ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ನಾನ್ ಮಾಡಿದೆ. ಎಲ್ಲಿದೆ ಅಕೌಂಟ್? ಅದು ಮೊದಲನೇ ಅಕೌಂಟ್ ಬಂದಿದ್ದು ಬೆಂಗಳೂರಿಂದ ಸರ್, HSR ಲೇಔಟ್ HDFC ಬ್ಯಾಂಕ್ ಅದು ಮೊದಲೇ ಅಕೌಂಟ್ ಲೋಕಲ್. ಓಕೆನಾ? ಸೊ ಅದು ನಾವು ಟ್ರಾನ್ಸ್ಫರ್ ಮಾಡಿಕೊಟ್ಟೆ. 52,000 ಟ್ರಾನ್ಸ್ಫರ್ ಮಾಡಿದ ನಂತರ ಆ VIP ಗ್ರೂಪ್ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಬಟ್ ಅದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದವರು ನಾನೇ. ಉಳಿದವರೆಲ್ಲ 98,000, 1 ಲಕ್ಷ, 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅಲ್ಲಿರೋರೆಲ್ಲ ಫ್ರಾಡ್ಗಳೇ. ಅವರು ಎಡಿಟ್ ಮಾಡಿ ಹಾಕಿ ನಿಮ್ಮನ್ನ ಅಟ್ರಾಕ್ಷನ್ ಮಾಡಿದ್ದಾರೆ. ಸೊ ನಾವ್ ಇಷ್ಟ ಆಗ್ತೇವೆ ನಾನು ಕೂಡ ಹಾಕೋಣ ಅಂತ ನೀವು ಹಾಕಿದ್ರಿ ಅಮೌಂಟ್. ಓಕೆ. ಓಕೆನಾ? ಸೊ 50,000 ನಂತರ ಇವರು 62,000 ರಿಟರ್ನ್ ಬರುತ್ತೆ ಅಂತ ಹೇಳಿದ್ರು. 50,000ಕ್ಕೆ 62,000 ರಿಟರ್ನ್ 10 ನಿಮಿಷದಲ್ಲಿ. ಕೊನೆಗೆ ಸಡನ್ ಆಗಿ ಇಲ್ಲ, ಇಲ್ಲಿಂದ ಅವ್ರದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಓಕೆನಾ? ಅವರು ಸಡನ್ ಆಗಿ ಏನ್ ಹೇಳಿದ್ರು ಅಂದ್ರೆ, ಬಟ್ ಅವರು ಸ್ಟಾರ್ಟಿಂಗ್ ಇಂದನೂ ಹೇಳ್ತಾ ಇದ್ರು ನಾವು ಕೊಡೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು ಅಂತ. ಸೊ ಸಡನ್ ಆಗಿ ನನಗೆ ಮೆಸೇಜ್ ಮಾಡಿದ್ರು, ಇಲ್ಲ ನೀವು ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿಲ್ಲ, ಬೇರೆ ಕಂಪನಿಯ ಶೇರ್ ಮೇಲೆ ಹಾಕ್ಬಿಟ್ಟಿದ್ದೀರಾ 50,000 ಅಂತ. ಸ್ಟಾರ್ಟಿಂಗ್ ನೀವು ಅವ್ರು ಹೇಳ್ದಂಗ್ ಮಾಡಿದಿಲ್ವಾ? ಅವ್ರು ಹೇಳ್ದಂಗೆ ಮಾಡಿತ್ತು ಸರ್. ಹಿಂಗಂದ್ರು ನಿಮ್ಗೆ? ಹಿಂಗಂದ್ರು. ನಾನು ಅವ್ರ ಹತ್ರ ವಾದ ಮಾಡಿದೆ, ಇಲ್ಲ ಹಾಗೆ ಹೇಳಿಲ್ಲ, ನೀವೇನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅದೇ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ದೀನಿ ನಾನು. ಇಲ್ಲ ಹೀಗಾಗಿದೆ, ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಕಳಿಸಿದ್ರು, ಇಂಥದ್ದು ಹಿಂಗಾಗಿದೆ ನೋಡಿ, ಇದರಿಂದ ಮರ್ಚೆಂಟ್ ಲಾಸ್ ಆಗಿದೆ ಅಂತ. ಏನಾಗಿತ್ತು ಅಂದ್ರೆ ಅವಾಗ ಆಲ್ರೆಡಿ ನಮ್ಮ ಇನ್ವೆಸ್ಟ್ಮೆಂಟ್ 50,000 ಹಾಕ್ಬಿಟ್ಟಿದ್ವಲ್ಲ, ಅದನ್ನ ವಾಪಸ್ ತಗೊಂಡ್ಲೇಬೇಕು. ಹೌದು. ಓಕೆನಾ? ಸೊ ಹಾಗಾಗಿ ಸರಿ ಇದಕ್ಕೆ ಏನು ಪರಿಹಾರ, ಲೈಕ್ ಏನ್ ಮಾಡಿದ್ರೆ ಸರಿ ಆಗುತ್ತೆ? ಇಲ್ಲ ರಿಪೇರ್ ಟಾಸ್ಕ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಸರಿ ಮಾಡ್ಲಿಕ್ಕೆ ರಿಪೇರ್ ಟಾಸ್ಕ್ ಅಂತ 2 ಟಾಸ್ಕ್ ಕೊಡ್ತೀವಿ, 2 ಟಾಸ್ಕ್ ಮಾಡಬೇಕು. ಇಲ್ಲಿಂದ ಟ್ರ್ಯಾಪ್ ಶುರುವಾಯ್ತು. ಓಕೆನಾ? ಸರಿ, ರಿಪೇರ್ ಟಾಸ್ಕ್ ಏನು? ರಿಪೇರ್ ಟಾಸ್ಕ್ ಒಂದು 98,000 ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಮತ್ತೊಂದು 1,38,000 ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆನಾ? ಸರಿ, ನಾನು ಹಾಕಿರೋ ದುಡ್ಡನ್ನ ತೆಗೆದು, ಯಾಕಂದ್ರೆ 2 ಸರಿ ಅಮೌಂಟ್ ವಾಪಸ್ ಬಂದಿತ್ತಲ್ವಾ, ಅದೇ ಕಾರಣದಿಂದ ಎಲ್ಲರೂ ಟ್ರ್ಯಾಪ್ ಆಗೋದು, ನಾನು ಕೂಡ ಆಗಿದ್ದ ಹಾಗೆ. ಓಕೆ. ಸೊ ಅದು ವಾಪಸ್ ತೆಗಿಬೇಕು ಅನ್ನೋ ಕಾರಣಕ್ಕಾಗಿ ನಾನು 2 ರಿಪೇರ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದೆ. ಅಂದ್ರೆ ಒಂದು 98,000 ರೂಪಾಯಿದು, ಒಂದು 1,38,000 ರೂಪಾಯಿ. ಅಕೌಂಟಿಗೆ ಒಂದೇ ಹಾಕಿದ ಎಲ್ಲಾ ಅಮೌಂಟ್ ಒಮ್ಮೆ ಹಾಕಿದ್ರು, ಇನ್ನು ಬೇರೆ ಬೇರೆ ಅಕೌಂಟ್? ಇಲ್ಲ ಸರ್, ಅವ್ರು ಹೇಗೆ ಅಂದ್ರೆ ಪ್ರತಿ ಅಕೌಂಟ್ ಗಳನ್ನು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ 50,000 ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು. ಓಕೆನಾ? ಒಂದು ಬೇರೆ ಬೇರೆ ಅಕೌಂಟ್ ಗಳನ್ನ ಕೊಡ್ತಿದ್ರು. ನಮಗೆ ಆವಾಗ ಅದ್ರ ಬಗ್ಗೆ ಡೌಟ್ ಬರಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಓಕೆನಾ? ನಾನು ಅದು ಹಾಗಂತ ಒಂದ್ ಹಂತದಲ್ಲಿ ಇದನ್ನ ಕ್ವಶನ್ ಮಾಡಿದೀನಿ ನಾನು. ಕೇಳಿದ್ರೆ ಎಲ್ಲಾ ಇನ್ವೆಸ್ಟ್ಮೆಂಟ್ ಒಂದೇ ಅಕೌಂಟಿಗೆ ಬಂದ್ರೆ ನಮ್ಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾರ್ಯಾರ ಅಮೌಂಟ್ ಅಂತ ಹೇಳಿ, ಹಾಗಾಗಿ ನಾವು ಬೇರೆ ಬೇರೆ ಅಕೌಂಟಿಗೆ ಹಾಕ್ಸ್ಕೊಂತೀವಿ ಅಂತ. ಸರಿ ಆಯ್ತು. ಇದಾದ ನಂತರ 2 ರಿಪೇರ್ ಟಾಸ್ಕ್ ಗಳು ಮುಗೀತು.
ಹಾ ರಿಪೇರ್ ಟಾಸ್ಕ್ ಮುಗಿದಾಗ ಅವರು ನಮ್ಗೆ ಅಂತ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲಿ ಒಳಗಡೆ ಅದರಲ್ಲಿ ನೀವು ಹಾಕಿರೋ ಎಲ್ಲಾ ಅಮೌಂಟ್ ಪ್ಲಸ್ ನೀವು ಗಳಿಸಿರೋ ಅಮೌಂಟ್ ನಿಮ್ಗೆ ಏನ್ ಪ್ರಾಫಿಟ್ ಅದು ಎರಡೂ ಶೋ ಆಗ್ತಾ ಇರುತ್ತೆ. ಎಸ್ ನಿಮ್ಮ So ಅಲ್ಲಿಗೆ ನನ್ನ ಅಕೌಂಟ್ ಅಲ್ಲಿ ಇದೆ ನೋಡಿ ಅಂತ ತೋರಿಸ್ತಾರ ಅವರು. ಹಾ ಪ್ರತಿ ಸಲ ನೀವು ಆ ಲಿಂಕ್ ಕಳ್ಸೋದು ನಿಮ್ಮ ಅಮೌಂಟ್ ಇಲ್ಲಿ ಬಂದಿದೆ ಕ್ರೆಡಿಟ್ ಆಗಿದೆ ನೋಡಿ ಅಂತ. ಹಾ ಎಸ್ ಓಕೆನಾ. ಸೊ ಅಲ್ಲಿಗೆ 4 ಲಕ್ಷ ಸಮಥಿಂಗ್ ಆಗ್ತಾ ಬಂತು ನಾನು ಗಳಿಸಿರೋದು. ಸರಿ ಆಯ್ತು ಅಂತ ಹೇಳಿ ಅದನ್ನ ವಿಡ್ರಾ ಮಾಡ್ಬೇಕು ಅಂತ ಹೇಳಿದ್ರು. ನೀವು ಇವತ್ತು ವಿಡ್ರಾ ಮಾಡ್ಕೋಬಹುದು ಅಂತ ಅವರು. ವಿಡ್ರಾ ಮಾಡ್ಬೇಕು ಅಂದಾಗ ವಿಡ್ರಾ ಅದು ಒಂದು ಇನ್ಸ್ಟ್ರಕ್ಷನ್ ಕಳಿಸಿದ್ರು. ಏನಂದ್ರೆ ಫಸ್ಟ್ 2,000 ರೂಪಾಯಿ ವಿಡ್ರಾ ಮಾಡ್ಬೇಕು, ಆಮೇಲೆ ಫುಲ್ ಅಮೌಂಟ್ ನ ಎಂಟರ್ ಮಾಡ್ಬೇಕು ಅಂತ ಅವ್ರ ಇನ್ಸ್ಟ್ರಕ್ಷನ್ ಅಲ್ಲಿ ಹಾಗೆ ಇದೆ. ಓಕೆನಾ. ಕೊನೆಗೆ ಸರಿ ಆಯ್ತು ಅಂತ ಹೇಳಿ ನಾನು ಸಂಜೆ 7 ಗಂಟೆ ಆಯ್ತು ಅಂತ ಫಿನಾನ್ಸ್ ಕ್ಲೋಸ್ ಆಯ್ತು ಅಂತ ಹೇಳೋರು. ಒಂದು. ಎರಡನೇದು, ಪ್ರತಿ ಅಕೌಂಟಿಗೆ ಕಳಿಸ್ಬೇಕಾದ್ರೂ ಕೂಡ ನಾವು ಅಕೌಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂತೀವಿ. ನಾವು ಕನ್ಫರ್ಮ್ ಮಾಡಿ 10 ನಿಮಿಷದೊಳಗಡೆನೆ ಕಳಿಸ್ಬೇಕು ನೀವು ಅಂತಿದ್ರು. ಸೊ ನಮ್ಗದು ಫ್ರಾಡ್ ಅಂತ ಗೊತ್ತಿಲ್ಲದೆ ಇರೋದು ಅದು ಗೊತ್ತಾಗಲ್ಲ ಏನಕ್ಕೆ ಹೇಳ್ತಾರೆ ಅಂತ. ಓಕೆನಾ. ಅದು ಮೇ ಬಿ ಮುಂದಿನ ಫ್ರೀಸ್ ಆಗೋ ಹಂತದ್ದು ಯಾವ್ದೋ ಅವ್ರು ಬೇರೆ ಕಡೆಯಿಂದ ಟ್ರ್ಯಾಪ್ ಆಗ್ತಿರೋದು ಏನೋ ಗೊತ್ತಿಲ್ಲ. ಬಟ್ 10 ನಿಮಿಷದ ಒಳಗಡೆ ಅವ್ರ ಅಕೌಂಟ್ ಕನ್ಫರ್ಮೇಶನ್ ಮಾಡಿ 10 ನಿಮಿಷದೊಳಗೆ ಅಮೌಂಟ್ ಕಳಿಸ್ಬೇಕು ಅದಕ್ಕೆ. ಹಾಗಾಗಿತ್ತು. ಸೊ ಆಯ್ತು ವಿಡ್ರಾ ಮಾಡ್ಲಿಕ್ಕೆ ಅಂತ ಹೇಳಿ ಅಮೌಂಟ್ ಅನ್ನ ಎಂಟರ್ ಮಾಡಾಯ್ತು. ಎಂಟರ್ ಮಾಡಿದ್ರೆ ಇವ್ರು ಹೇಳ್ತಿರುತ್ತೋ ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಅನ್ನೇ ಫಾಲೋ ಮಾಡಿರೋದು. ಇವ್ರು ಹೇಳಿದ್ರು ಫಸ್ಟ್ 2,000 ರೂಪಾಯಿ ವಿಡ್ರಾ ಮಾಡಿ ಅಂದ್ರು. ವಿಡ್ರಾ ಮಾಡಿದಾಗ ಅಮೌಂಟ್ ಅಕೌಂಟಿಗೆ ಕ್ರೆಡಿಟ್ ಆಯ್ತು. 2,000 ರೂಪಾಯಿ ಅವಾಗ ಕ್ರೆಡಿಟ್ ಆಯ್ತು. ಸೊ ಅಲ್ಲಿಗೆ ಏನಾಗಿತ್ತು ಅಂದ್ರೆ ಯೂಶುವಲಿ ಟ್ರಸ್ಟ್ ಮಾಡ್ತೀವಿ ನಾವು. ಇವಾಗ 2 ರಿಪೇರ್ ಟಾಸ್ಕ್ ಮಾಡಿದ್ಮೇಲೆ ನಿಮ್ಮ ಅಮೌಂಟ್ ಬರ್ತಿದೆ, ಫಸ್ಟ್ 2,000 ರೂಪಾಯಿ ಕ್ರೆಡಿಟ್ ಆಯ್ತು. ಕ್ರೆಡಿಟ್ ಆದ ನಂತರ ಉಳಿದಿದ್ದ 4.5 ಲಕ್ಷನ ಒಂದೇ ಸರಿ ಎಂಟರ್ ಮಾಡಿ ಅಂತ ಹೇಳಿದ್ರು. ಎಂಟರ್ ಮಾಡಿದಾಗ ಫೇಲ್ ಆಯ್ತು. ಫೇಲ್ ಆದ್ಮೇಲೆ ಮತ್ತೆ ನಮ್ ತಲೆ ಮೇಲೆ ಅವ್ರು ತಪ್ಪನ್ನ ಹಾಕಿದ್ರು. ಏನಂತ? ನೀವು 2,000 ರೂಪಾಯಿ ಟೆಸ್ಟ್ ವಿಡ್ರಾವಲ್, ಫಸ್ಟ್ ವಿಡ್ರಾವಲ್ ಮತ್ತೆ 2,000 ರೂಪಾಯಿ, ಆಮೇಲೆ ಫುಲ್ ಅಮೌಂಟ್ ಅನ್ನ ಮಾಡ್ಬೇಕು ಅಂತ ಅವರೇ ಹೇಳಿದ್ರಲ್ಲ. ಅವರೇ ಹೇಳಿದ್ದು. ಅದನ್ನ ಎಷ್ಟು ವಾದ ಮಾಡಿದ್ರು ದೇ ಆರ್ ನಾಟ್ ರೆಡಿ ಟು ಲಿಸನ್. ನಿಮ್ದೇ ತಪ್ಪು ಅಂತ ಮಾಡಿದ್ರು. ನಮ್ದೇ ತಪ್ಪು. ಈಗ ನಿಮ್ಮ ಅಕೌಂಟ್ ನಿಮ್ಮ ಅಮೌಂಟ್ ಅನ್ನ ನೀವು ತೆಗಿಲಿಕ್ಕೆ ಬರಲ್ಲ. ಓಕೆನಾ. ನಿಮ್ಮನ್ನಷ್ಟು 4.5 ಲಕ್ಷನೂ ಅಲ್ಲಿ ಫ್ರೀಸ್ ಆಗಿದೆ. ಪೋರ್ಟ್ಫೋಲಿಯೋ ಫ್ರೀಸ್ ಆಗಿದೆ. ಆ ಪೋರ್ಟ್ಫೋಲಿಯೋದಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಇಂದ ಫ್ರೋಸನ್ ಅಂತ ಒಂದು ಪಾರ್ಟಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಅವರು ಸಿಸ್ಟಮ್ ಒಳಗೆ ಮಾಡ್ಕೊಂಡಿದ್ದಾರೆ, ಚೇಂಜ್ ಮಾಡ್ಕೊಂತಾರೆ. ಸೊ ನಮಗೆ ನೋಡೋರಿಗೆ ಏನನ್ಸುತ್ತೆ ಅಂದ್ರೆ ಹೌದು ಇದು ಮುಂಚೆ ಅಸೆಟ್ ಅಂತ ಇತ್ತು, ಇಲ್ಲಿ ಈಗ ಅದು ಫ್ರೋಸನ್ ಅಂತ ಆಗಿದೆ. ಓಕೆನಾ. ಸೊ ಆಮೇಲೆ ಏನ್ ಮಾಡ್ಬೇಕು ಇದನ್ನ ಸರಿ ಮಾಡ್ಲಿಕ್ಕೆ? ಅವ್ರು ಹೇಳಿದ್ದು ಇವಾಗ ನೀವು ವಿಡ್ರಾವಲ್ ಅಲ್ಲಿ ರಾಂಗ್ ಮಾಡಿರೋದ್ರಿಂದ 100% ಡೆಪಾಸಿಟ್ ಮಾಡ್ಬೇಕು. ಸೊ ಏನಾಗುತ್ತೆ ಅಂದ್ರೆ ನಿಮ್ಮೊಂದು ಅದೇ ಯೂಶುವಲಿ ನಮ್ದು ಒಂದು 4 ಲಕ್ಷ ಅಮೌಂಟ್ ಸಿಕ್ಕಾಕೊಂಡಾಗ ಅದನ್ನ ತೆಗಿಬೇಕು ಅಂದಾಗ ಹೆಂಗೋ ಮೆಂಟಲಿ ರೆಡಿ ಆಗ್ತೀವಿ, ಹೇಗೋ ಅಡ್ಜಸ್ಟ್ ಮಾಡಿ ತಪ್ಪು ಮಾಡಿದ್ವಿ ನಾವು, ಅದು ಅಡ್ಜಸ್ಟ್ ಮಾಡಿ 4 ಲಕ್ಷ ಕಟ್ಟಿದ್ವಿ. ಮತ್ತೆ 4 ಲಕ್ಷ ಹಾಕಿದೆ, ಮತ್ತೆ 4 ಲಕ್ಷ ಹಾಕಾಯ್ತು. ಅಂದ್ರೆ ಅಲ್ಲಿರೋ ಅಮೌಂಟ್ ಗೆ 100%. ಅಂದ್ರೆ ಅದನ್ನು ಅವ್ರು ಹೇಳ್ತಾರೆ ಅದು 100% ಅಂದ್ರೆ ನಿಮಗೆ ಅದು ಸೆಕ್ಯೂರಿಟಿ ಡೆಪಾಸಿಟ್, ಇಲ್ಲ ಅಂದ್ರೆ ಸಿಸ್ಟಮ್ ಅಪ್ರೂವ್ ಮಾಡಲ್ಲ, ನೀವು ಕಟ್ಟಿದ್ 2 ಸೇರಿ ಅಟ್ ಅ ಟೈಮ್ ವಿಡ್ರಾ ಮಾಡ್ಕೋಬಹುದು ಅಂತ. ಅಯ್ಯೋ. ಓಕೆನಾ. ಸೊ 100% ಆದಾಗ ಆಲ್ಮೋಸ್ಟ್ 9 ಲಕ್ಷದ ಸಮಥಿಂಗ್ ಬಂತು ಟೋಟಲ್. ಸರಿ ಆಯ್ತು ಅಂತ ಹೇಳಿ ಸರಿ ಇವಾಗ ನಿಮ್ದು ಏನು ಪ್ರಾಬ್ಲಮ್ ಇಲ್ಲ, ನೀವು ವಿಡ್ರಾ ಮಾಡ್ಕೊಳ್ಳಿ ಅಂತ. ಮತ್ತೆ ಹಿಂಗೆ ವಿಡ್ರಾಲ್ ಮಾಡಿಲ್ಲ. ಈ ಸಲ ನೀವೇನ್ ನಿಮ್ದು ಆಲ್ರೆಡಿ ಒಂದ್ಸರಿ 2,000 ವಿಡ್ರಾ ಆಗಿದೆ, ಡೈರೆಕ್ಟ್ ಆಗಿ ಅಷ್ಟು ವಿಡ್ರಾ ಮಾಡ್ಬೋದು. ಬೇಕಾದ್ರೆ 2 ಅಕೌಂಟ್ ಇಂದ ಡಿವೈಡ್ ಮಾಡಿ ವಿಡ್ರಾ ಮಾಡ್ಕೊಳ್ಳಿ ಅಂತ. ಓಕೆನಾ. 2 ಅಕೌಂಟ್ ಅನ್ನ ಅಂದ್ರೆ ಈಗ 9 ಲಕ್ಷ ಸಮಥಿಂಗ್ ಇದ್ರೆ 4.5 ಲಕ್ಷ ಹಂಗೆ ಡಿವೈಡ್ ಮಾಡಿ ವಿಡ್ರಾ ಮಾಡಿ ಅಂತ. ಸರಿ ಡಿವೈಡ್ ಮಾಡಿ ವಿಡ್ರಾವಲ್ ಕೊಟ್ಟಾಯ್ತು. ಒಂದ್ ಫುಲ್ ಡೇ ಆದ್ರೂ ಅಮೌಂಟ್ ಕ್ರೆಡಿಟ್ ಆಗ್ಲಿಲ್ಲ ಅಕೌಂಟಿಗೆ. ಸೊ ಮತ್ತೆ ನಾವು ಕ್ವಶನ್ ಮಾಡಿದಾಗ ಸರಿ ನಾವು ಚೆಕ್ ಮಾಡ್ತೀವಿ, ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀವಿ ಅಂತ. ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಹೇಳಿದ್ದು ನೀವು 2 ತಪ್ಪು ಮಾಡಿದ್ರಲ್ಲ ಅಲ್ಲಿ ಟಾಸ್ಕ್ ಅಲ್ಲಿ, ಅದು ಮತ್ತೆ ವಿಡ್ರಾವಲ್ ಅಲ್ಲಿ ರಾಂಗ್ ಮಾಡಿದ್ರಲ್ಲ, ಹಂಗಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿದೆ. ಕ್ರೆಡಿಟ್ ಸ್ಕೋರ್ ಅಂದ್ರೆ ನಮ್ದು ಸಿಬಿಲ್ ಅಂತ ಅಲ್ಲ, ಅವರು ಸಿಸ್ಟಮ್ ಅಲ್ಲಿ ಒಂದು ಫೇಕ್ ಕ್ರೆಡಿಟ್ ಸ್ಕೋರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಒಂದು ಸಿಸ್ಟಮ್ ಕ್ರೆಡಿಟ್ ಸ್ಕೋರ್, ಅವ್ರದೇ ಒಂದು ಪೋರ್ಟ್ಫೋಲಿಯೋ, ಅವ್ರದೇ ಒಂದು ಬ್ಯಾಂಕ್. ಓಕೆನಾ. ಅದು 100 ಇರ್ಬೇಕು, ನಿಮ್ದು 75 ಇದೆ. ಸರಿ ಇವಾಗ ನಮ್ದು ಏನಾಗುತ್ತೆ ಅಂದ್ರೆ 9 ಲಕ್ಷ ಅಲ್ಲಿ ಸಿಕ್ಕಾಕೊಂಡಿರುತ್ತೆ. ಹೇಗಾದ್ರೂ ತೆಗಿಬೇಕು ಅನ್ನೋದು ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಏನ್ ಮಾಡಿದ್ರು
ಆಸ್ ಯೂಶುವಲ್ ನಾನು ಹ್ಯೂಮನ್ ಸೈಕಾಲಜಿ ಪ್ರಕಾರದಲ್ಲಿ ಪ್ರಯತ್ನ ಮಾಡಿ ಅವ್ರು ಹೇಳಿದ್ದು 25 ಕ್ರೆಡಿಟ್ ಸ್ಕೋರ್ಗೆ 2,20,000 ರೂಪಾಯಿ ಆಗುತ್ತೆ. ನಿಮ್ದು 75 ಕ್ರೆಡಿಟ್ ಸ್ಕೋರ್ ಇದೆ, ಕ್ರೆಡಿಟ್ ಸ್ಕೋರ್ಗೆ 8,000 ರೂಪಾಯಿ ಇದೆ. ಎಷ್ಟು ಹಾಕ್ಬೇಕಂದ್ರೆ 2,20,000. ಓಕೆ ಓಕೆನಾ. ಆಮೇಲೆ ನಾನು ಅಲ್ಲಿಂದ ನಮ್ಗೆ ಆಕ್ಚುಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಕೈಯಲ್ಲಿರೋದನ್ನ ಹಾಕಾಗಿತ್ತು. ಆಮೇಲೆ ಏನಾಯ್ತು, ಇಲ್ಲ ನಂಗೆ ಆಗಲ್ಲ ಇದಕ್ ಮಾಡ್ಲಿಕ್ಕೆ, ನೀವು ಕ್ರೆಡಿಟ್ ಸ್ಕೋರ್ ಮಾಡಿದ್ರೆ ನಿಮ್ಮ ಅಮೌಂಟ್ ಅಲ್ಲೇ ಫ್ರೋಸ್ ಆಗುತ್ತೆ, ಬರಲ್ಲ, ಏನ್ ಮಾಡಿದ್ರು ನಿಮ್ ತೆಗಿಯಕ್ ಬರಲ್ಲ. ಸರಿ ಆಯ್ತು, ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ. ಇಲ್ಲಿ ಏನಾಯ್ತು ಅಂದ್ರೆ ಇಲ್ಲಿಂದನೂ ಕೂಡ ಒಂದು ಇಡೀ ನಾನು ಹೇಳಿದ್ದಲ್ಲ, CoinDCX ಅನ್ನೋ ಕಂಪನಿ ಹೆಸರದು. ಸ್ಟಾರ್ಟಿಂಗ್ ಇವಾಗ ನಾನು ಓಪನ್ ರಿವೀಲ್ ಮಾಡೇ ಹೇಳ್ತೀನಿ. ಆ ಕಂಪನಿಯ ಒಂದು ಮೇಲ್ ಐಡಿಯಿಂದ, ಒಂದು ಫೇಕ್ ಮೇಲ್ ಐಡಿಯಿಂದ ಒಂದು ಮೇಲ್ ಕಳಿಸ್ತಾರೆ ಅವರು. ಏನಂದ್ರೆ ನಿಮ್ದು ಇವಾಗ 2,20,000 ಕಟ್ಟಬೇಕಾಗಿತ್ತು, ನಾವು ಕ್ಲೈಂಟ್ ಬೇಸಿಸ್ ಮೇಲೆ ಮರ್ಚೆಂಟ್ ಹತ್ರ ಮಾತಾಡಿ ನಿಮ್ಗೆ 50,000 ರೂಪಾಯಿ ಇದನ್ನ ಕೊಡಿಸ್ತೀವಿ, ವೇ ಆಫ್ ಕೊಡಿಸ್ತೀವಿ. ವೇ ಆಫ್ ಅಂದ್ರೆ ಡಿಸ್ಕೌಂಟ್. ಓಕೆ, ಅಲ್ಲಿ ನೀವು 1,70 ಕಟ್ಟಿ. ಸರಿ, ಏನಾಗುತ್ತೆ ಅಂದ್ರೆ ನಮ್ಗೆ ಅಲ್ಲಿ 9:30 ಮುಂದೆ 1,70 ದೊಡ್ಡದು ಅನ್ಸಲ್ಲ. ಹೆಂಗಿದ್ರು 9.5 ಲಕ್ಷ ಬರುತ್ತಲ್ಲ, ನಾನು ಹೇಗೋ ಅಡ್ಜಸ್ಟ್ ಮಾಡಿ ಸಾಲನ ಮಾಡಿ ಕಟ್ಟಿದೆ ಸರ್. ಮತ್ತೆ ಕಟ್ಟಿದ್ರಿ? ಯಾಕಂದ್ರೆ ತೆಗಿಲೇಬೇಕಾಗಿತ್ತು, ಅದ್ರಲ್ಲಿ 9.5 ಲಕ್ಷದಲ್ಲಿ ನಾವು ಬೇರೆ ಕೊಡೋದಿತ್ತು. ನೋಡಿ, ಒಬ್ಬ ಮನುಷ್ಯನ ಹೆಂಗ್ ಟ್ರ್ಯಾಪ್ ಮಾಡ್ತಾರಂತಂದ್ರೆ, ಇತ್ತಾಗ ಕೈಯಲ್ಲಿರೋ ತುತ್ತನ್ನ ತಿನ್ನೋಕು ಆಗಲ್ಲ, ಚೆಲ್ಲಕ್ಕೂ ಆಗಲ್ಲ, ಆ ತರ ಪರಿಸ್ಥಿತಿ ತರ್ತಾರ. ಆಯ್ತಾ. ಸೊ ಕ್ರೆಡಿಟ್ ಸ್ಕೋರ್ ಅನ್ನ ಕಟ್ಲಿಕ್ಕೋಸ್ಕರ ಆಯ್ತು, ಉಳಿದಿದ್ನ ಕಟ್ಟಾಯ್ತು. 1,70,000 ಕಟ್ಟಿದ ನಂತರ ನಮ್ ಕ್ರೆಡಿಟ್ ಸ್ಕೋರ್ 100ಗೆ ಬಂತು. ಅವ್ರು ಏನಿಲ್ಲ ಸಿಸ್ಟಮ್ ಅದನ್ನ ಚೇಂಜ್ ಮಾಡಿದ್ರು, ಗ್ರೀನ್ ಬಂತು 100. ಸರಿ, ಇವಾಗ ಎಲ್ಲದೂ ಕ್ಲಿಯರ್ ಇದೆ, ಆಯ್ತು. ಬಟ್ ಈ ಡೇಸ್ ಗಳಲ್ಲಿ ಏನಾಯ್ತು ಅಂದ್ರೆ ನನಗೆ 1.5 ದಿನ ಟೈಮ್ ತಗೋಬಿಡ್ತು. ಸೊ ಅವಾಗ ಏನ್ ಮಾಡಿದ್ರು ಅಂದ್ರೆ ಅವರು, ನೀವು ಈ ಅಸೆಟ್ ಅಲ್ಲಿರೋ ಅಮೌಂಟ್ ಏನಿದೆ ಅಲ್ಲ, ಇದನ್ನ ಬೇಕಾದ್ರೆ ಟ್ರೇಡಿಂಗ್ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಅಂದ್ರೆ ಅದ್ರ ಪಾಡಿಗೆ ಅದು ಬೆಳೀತಿರ್ಲಿ, ಟ್ರೇಡ್ ಆಗ್ತಿರ್ಲಿ, ನೀವು ಆಮೇಲೆ ಕ್ರೆಡಿಟ್ ಸ್ಕೋರ್ ಕಟ್ಟಿದ್ಮೇಲೆ ಫುಲ್ ವಿಡ್ರಾ ಮಾಡ್ಕೋಬಹುದು ಅಂತ. ಸೊ ಅವಾಗ ದೊಡ್ಡ ದೊಡ್ಡ ಅಮೌಂಟ್ ಗಳನ್ನ ಟ್ರೇಡ್ ಮಾಡ್ತಿದ್ರು. ಹೇಗೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಯಾವ್ದೋ ಒಂದು ಕಂಪನಿ ಹೆಸರು ಕೊಟ್ಟು, ಬಟ್ ಅಲ್ಲಿ ಇನ್ನೂ ಒಂದು ಟ್ರ್ಯಾಪ್ ಆಗ್ಲಿಕ್ಕೆ ದೊಡ್ಡ ಕಾರಣ ಏನಂದ್ರೆ, ಕ್ರಿಪ್ಟೋ ಕರೆನ್ಸಿ ಸದ್ಯಕ್ಕೆ ಇಂಡಿಯಾದಲ್ಲಿ ಲೀಗಲ್ ಇದೆ. ಆದ್ರೆ ಯಾವ ಕಂಪನಿಗಳು ಕ್ರಿಪ್ಟೋ ಎಕ್ಸ್ಚೇಂಜ್ ಮಾಡ್ತಾರೋ ಆ ಎಲ್ಲಾ ಕಂಪನಿಯ ಹೆಸರುಗಳ ಶೇರ್ಗಳು, ಟ್ರೇಡ್ಗಳು ಅಲ್ಲಿರುತ್ತೆ. ಸೊ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ, ಅವ್ರದೇ ಸಿಸ್ಟಮ್ ಅಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಅದು ಪ್ರೂಫ್ ಅಂತಾನೆ ತೋರಿಸುತ್ತೆ. ಯಾಕಂದ್ರೆ CoinDCX ಅನ್ನೋದನ್ನ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಇಟ್ಸ್ ಅಥೆಂಟಿಕೇಟೆಡ್ ಕಂಪನಿ. ಕ್ರಿಪ್ಟೋ ಕರೆನ್ಸಿಗೆ ಅವರು ಟ್ರೇಡ್ ಮಾಡೋದೇ ಅದನ್ನ, ಅವ್ರ ತರದ್ದೇ ವೆಬ್ಸೈಟ್, ಅವ್ರ ತರದ್ದೇ ಅಪ್ಲಿಕೇಶನ್, ಎಲ್ಲದನ್ನು ಹಾಗೆ ಮಾಡಿಟ್ಟಿರ್ತಾರೆ ಅಲ್ಲಿ ಅವ್ರದೇ ಆದಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಓಕೆನಾ. ಸೊ ಆದ ನಂತರ ಆಯ್ತು, ಕ್ರೆಡಿಟ್ ಸ್ಕೋರಿಗೆ ಅಮೌಂಟ್ ಕಟ್ಟಾಯ್ತು. ಸರಿ, ಇವಾಗ ಎಲ್ಲದೂ ಕ್ಲಿಯರ್ ಆಗಿದೆ. ಬಟ್ ಈ ಗ್ಯಾಪ್ ಅಲ್ಲಿ 1.5 ದಿನದಲ್ಲಿ ಅವ್ರು ನನ್ನ ಹತ್ರ ಟ್ರೇಡ್ ಮಾಡಿಸಿದ್ರು. ಟ್ರೇಡ್ ಮಾಡಿಸಿ ನನ್ನ ಅಮೌಂಟ್ 12.5 ಲಕ್ಷದ ಮೇಲೆ ಕ್ರಾಸ್ ಆಯ್ತು. ಟ್ರೇಡ್ ಮಾಡಿಸ್ಬಿಟ್ಲೆ, ಅದ್ರಾಗಿ ನಿಮ್ಗೆ ಜಾಸ್ತಿ ಲಾಭ ಆಯ್ತು. 1,40,000 ರೂಪಾಯಿ ಆ ತರನೇ ಒಂದ್ ದಿನಕ್ಕೆ 3 ಟ್ರೇಡ್ ಅಂತಾರೆ ಅವ್ರು. 3 ಟ್ರೇಡ್ ಮೇಲೆ ಮಾಡ್ಲಿಕ್ಕೆ ಬರಲ್ಲ ಅಂತ. ಓಕೆನಾ. ಸೊ ಆಗ ಏನ್ ಮಾಡಿದ್ರು ಅಂದ್ರೆ ಅವರು ಟೋಟಲ್ 12.5 ಲಕ್ಷದ ಮೇಲೆ ಆಯ್ತು. ಸರಿ, ಇವಾಗ ಓಕೆ, ನಿಮ್ದು ಕ್ರೆಡಿಟ್ ಸ್ಕೋರು ಚೆನ್ನಾಗಿದೆ, ಆಮೇಲೆ 100% ರೀಫಂಡ್ ಕೂಡ ಕಟ್ಟಿದೀರಾ. ಸೊ ಸರಿ, ನಿಮ್ ನಾಳೆ ಬೆಳಿಗ್ಗೆ ನಿಮ್ಮ ಅಮೌಂಟ್ ನಿಮ್ಗೆ ಸಿಗುತ್ತೆ. ಪ್ರತಿ ಹಂತದಲ್ಲೂ ನಮ್ಮನ್ನ ಟ್ರಸ್ಟ್ ಮಾಡ್ಲಿಕ್ಕೆ ಏನ್ ಬೇಕೋ ಎಲ್ಲದನ್ನು ಮಾಡ್ತಾರೆ ಅವರು. ಓಕೆನಾ. ಸೊ ಹಾಗಾಗಿ ಪೂರ್ತಿ ಕಟ್ಟಿ ಇನ್ನೇನ್ ಬೆಳಿಗ್ಗೆ ಅಮೌಂಟ್ ಸಿಗ್ಬೇಕು ಅನ್ಬೇಕಾದ್ರೆ ಒಂದಿನ ಆದ್ರೂ ಮತ್ತೆ ಅಮೌಂಟ್ ಬರಲ್ಲ. ಸೊ ಇಲ್ಲಿಂದ ನಂಗೆ ಡೌಟ್ ಬರ್ಲಿಕ್ಕೆ ಶುರುವಾಗಿತ್ತು, ಯಾಕೆ ಬರಲ್ಲ ಅದು ಅವತ್ತು ಅಮೌಂಟ್. ಓಕೆ, ಅವತ್ತಿನ ರೀಸನ್ ಏನು ಅಂದ್ರೆ, ಅವ್ರದ್ದು 1 ಮಿಲಿಯನ್ ಪೇಮೆಂಟ್ ಒಂದ್ ಸರಿ ಟ್ರಾನ್ಸ್ಫರ್ ಆಗತ್ತಂತೆ. ಅಂದ್ರೆ 10 ಲಕ್ಷ ಒಂದ್ ಸರಿ ಮಾತ್ರ ಟ್ರಾನ್ಸ್ಫರ್ ಆಗೋದು. ನಿಮ್ದು ಇವಾಗ 12.5 ಲಕ್ಷದ ಮೇಲ್ಗಡೆ ಇದೆ, ನಮ್ಗೆ 1 ಕಸ್ಟಮರ್ 1 ಪೇಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಹಾಗಾಗಿ ನೀವು 12 ಲಕ್ಷ ವಿಡ್ರಾ ಮಾಡ್ಕೋಬೇಕು ಅಂದ್ರೆ 10ರಿಂದ 20 ಲಕ್ಷದ ಒಂದು ಚಾನಲ್ ಅನ್ನ ಓಪನ್ ಮಾಡ್ಬೇಕು, ಪೇಮೆಂಟ್ ಚಾನಲ್ ಅನ್ನ ಅಂತ ಹೇಳಿದ್ರು. ಓಕೆನಾ. ಸೊ ಪೇಮೆಂಟ್ ಚಾನಲ್ ಓಪನ್ ಮಾಡ್ಬೇಕು ಅಂದಾಗ ಎಷ್ಟು ಕಟ್ಟಬೇಕು? ಮತ್ತೆ ದುಡ್ಡು. ಓಕೆ, 40% ಆಫ್ ಕರೆಂಟ್ ಬ್ಯಾಲೆನ್ಸ್. 12 ಲಕ್ಷದ 40% ಅಂದ್ರೆ ಆಲ್ಮೋಸ್ಟ್ 4 ಲಕ್ಷ. ಮತ್ತೆ ಜಾಸ್ತಿ ಹಾಕೊಂತ ಹೋಯ್ತದು. 4 5 ಲಕ್ಷ 5,20,000 ಬರುತ್ತೆ ಹೆಚ್ಚು ಕಡಿಮೆ. ಓಕೆನಾ. ಸೊ ಅಷ್ಟನ್ನ ಕಟ್ಟಬೇಕು ಅಂದ್ರೆ ಅವಾಗ ನಾನು ಆಗಲ್ಲ,
ಈ ಹಂತದಲ್ಲಿ ಏನಾಯ್ತು ಅಂದ್ರೆ ನನಗೆ ಡೌಟ್ ಬಂದು, ಪ್ರತಿ ಹಂತದಲ್ಲೂ ಅವ್ರು ಬೆಂಗಳೂರು ಅಡ್ರೆಸ್ ಕೊಡ್ತಾರೆ. ಹಾ ಹಾ ಈ ಕಂಪ್ನಿ ಸರ್ಜಾಪುರ್ ರೋಡ್ ಅಲ್ಲಿರೋ ವೈಷ್ಣವಿ ಟೆಕ್ ಪಾರ್ಕ್ ಅಲ್ಲಿದೆ, 8th ಫ್ಲೋರ್ ಅಲ್ಲಿ. ಬಟ್ ನಾನು ಆ ಟೆಕ್ ಪಾರ್ಕ್ ಗೆ ಹೋದಾಗ ಯೂಶಲಿ ನಾನು ಒಳಗಡೆ ಬಿಟ್ಟಿಲ್ಲ, ಯಾಕಂದ್ರೆ ಅಲ್ಲಿ ಯಾವ ಎಂಪ್ಲಾಯಿನೂ ಪರಿಚಯ ಇಲ್ಲದೆ ಒಳಗಡೆ ಬಿಡಲ್ಲ. ಸೊ ನಾನು ವಿಚಾರಣೆ ಮಾಡಿದೆ, ಸೆಕ್ಯೂರಿಟಿ ಹತ್ರ ವಿಚಾರಣೆ ಮಾಡಿದೆ ಏನೇನಿರುತ್ತೆ ಅಂತ. ಅವಾಗ ಅವ್ರಾದ್ರು, ಸರ್ ಇದು ನಾವು ಒಂದು ದಿನಕ್ಕೆ ಈ ತರದ್ದು 10 ಕೇಸ್ ಬರುತ್ತೆ ಇಲ್ಲಿಗೆ ಈ ಕಂಪ್ನಿ ಹುಡ್ಕೊಂಡು. ಕಂಪ್ಲೀಟ್ ಫ್ರಾಡ್ ಅದು. ಹಂಗಂತ ಕಂಪ್ನಿಯವರು ಮಾಡ್ತಾ ಇದಾರೆ ಅಂತಲ್ಲ, ಕಂಪ್ನಿ ಹೆಸರಲ್ಲಿ ನಡೀತಿರೋದು. ಸೊ ಅಲ್ಲಿಗೆ ನಾವು ಬಹಳ ಟೆನ್ಷನ್ ಆಯ್ತು, ಎಂತ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಡೌಟ್ ಬಂತು, ಮತ್ತೆ ಡೌಟ್ ಕನ್ಫರ್ಮ್ ಆಯ್ತು ಆ ಕಂಪ್ನಿ ಅಲ್ಲ ಇದು ಆಯ್ತು. ಕೊನೆಗೆ ನಾವು ಗೂಗಲ್ ಅಲ್ಲಿ ಆ ಕಂಪ್ನಿ ಬಗ್ಗೆ ಚೆಕ್ ಮಾಡಿ ಅಲ್ಲಿ ಸಪೋರ್ಟ್ಗೆಲ್ಲ ಮೇಲ್ ಎಲ್ಲ ಮಾಡಿದಾಗ ಅವ್ರು ಹೇಳಿದ್ರು ಈ ತರದಿಲ್ಲ, ನಾವ್ ಯಾವ ತರದ್ದು ಈ ತರದ ಇನ್ವೆಸ್ಟ್ಮೆಂಟ್ ಅನ್ನ ತಗೊಂಡಿಲ್ಲ. ಬಟ್ ಅಲ್ಲಿ ಯೂಸ್ ಮಾಡಿರೋ ಲೋಗೋ, ಅಲ್ಲಿ ಅಡ್ರೆಸ್ಗಳು ಎಲ್ಲದೂ ಒಂದೇ ಕಂಪ್ನಿ. ಓಕೆನಾ? ಸೊ ಆಯ್ತು, ನಾನೇನಂದ್ರೆ ಅಂದ್ರೆ ಸ್ವಲ್ಪ ಟೈಮ್ ತಗೊಂಡೆ, ಯಾಕಂದ್ರೆ ಇದನ್ನ ಕ್ಲಾರಿಫೈ ಮಾಡ್ಕೋಬೇಕಾಗಿತ್ತು. ಒಂದೇ ಸರಿ ನಾನು ಉಲ್ಟಾ ಮಾತಾಡಿದ್ರೆ ಮೇ ಬಿ ಅಲ್ಲಿ ಅವ್ರು ಹೇಳಿದ್ರು ಅಂದ್ರೆ ಬಂದಿರೋ ಎಲ್ಲರನ್ನೂ ಬ್ಲಾಕ್ ಮಾಡಿದಾರ ಅವ್ರು. ಹೌದಾ? ಅಂದ್ರೆ ನೀವು ಪೊಲೀಸ್ ಹತ್ರ ಹೋಗ್ತೀವಿ ಇದು ಅಂದ ತಕ್ಷಣ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದ್ರು ಅಂದ್ರೆ ಮುಗೀತು, ಮತ್ತೆ ಫರ್ದರ್ ಕಾಂಟ್ಯಾಕ್ಟ್ ಇಲ್ಲ. ಆದ್ರೆ ನನ್ನ ಹತ್ರ ಅವರು ಈ ಮಧ್ಯ ನಾವು ಅಮೌಂಟ್ ಕಟ್ಟಬೇಕಾದ್ರೆ ಫಿನಾನ್ಸ್ ಟೀಮ್ ಇಂದ ಕಾಲ್ ಬರ್ತಿತ್ತು ನಮ್ಗೆ. ಆ ನಂಬರ್ಗಳನ್ನೆಲ್ಲದನ್ನೂ ನಾನು ಮಾಡಿ ಇಟ್ಟಿದ್ದೆ, ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಅವ್ರದ್ದು ಆಮೇಲೆ ಒಂದ್ 2 ನಂಬರ್ ವಾಟ್ಸ್ಆಪ್ ನಂಬರ್ ಅಂತ ಬಂದಿತ್ತು, ಆ ನಂಬರ್ ಕೂಡ ಇದೆ. ಬಟ್ ಮೇಜರ್ ಕಮ್ಯುನಿಕೇಶನ್ ಟೆಲಿಗ್ರಾಮ್ ನಲ್ಲಿ. ಓಕೆ. ಆಮೇಲೆ ನಾನು ಬಂದಾಯ್ತು, ಇಲ್ಲ ನನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದೆ. ಸರಿ, ಟೈಮ್ ತಗೊಳ್ಳಿ, ಬಟ್ ಅವ್ರ ಲೆಕ್ಕದಲ್ಲಿ 1 ದಿನಕ್ಕೆ 1 ಲಕ್ಷ ಕಟ್ಟಲೇಬೇಕು ಅಂತ. ಓಕೆನಾ? ಟೈಮ್ ತಗೊಂಡಿಲ್ಲ. ಟೈಮ್ ತಗೊಂಡಿದ್ಕೆ 1 ದಿನಕ್ಕೆ 1 ಲಕ್ಷ, ಅಂದ್ರೆ 5 ದಿನ ಟೈಮ್ ತಗೋಬೇಕಾರೆ, ಬಟ್ ಪ್ರತಿದಿನ 1 ಲಕ್ಷ ಕಟ್ಕೊಂತ 5 ದಿನದೊಳಗೆ 5,40,000 ಮಾಡ್ಬೇಕು. ಅವ್ರ ಬಲೆ ಒಳಗೆ ನಿಮ್ಮನ್ನ ಸಿಗಿಸ್ತಿದ್ದಾರೆ ಅವರು. ಸೊ ಇವಾಗ ಹೇಗಿದ್ರು ಅದು ಟ್ರ್ಯಾಪ್ ಅಥವಾ ಡೌಟ್ ಅಲ್ಲ ಅಂತ ಮತ್ತೆ ನಮ್ ಕಟ್ಲಿಕ್ಕೆ ಹೋಗ್ಲಿಲ್ಲ, ಅಲ್ಲಿ ಸ್ಟಾಪ್ ಮಾಡಿದೆ ಪೇಮೆಂಟ್. ಆಮೇಲೆ ನನ್ ಕಡೆಯಿಂದನೂ ಪ್ರೆಷರ್ ಆಗ್ಬೇಕು, ಇಲ್ಲ ನೀವು ಕಟ್ಟಲೇಬೇಕು, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಒಂದು ಫಿನಾನ್ಸ್ ಒಂದು ಟೀಮ್ ಕಾಲ್ ಬಂತು. ಸೊ ಅವಾಗ ಅವರು ಬ್ಲಾಕ್ ಮೇಲ್ ಟೈಪ್ ಸ್ಟಾರ್ಟ್ ಮಾಡಿದ್ರು, ಇಲ್ಲ ನೀವು ಕಟ್ಟದೆ ಹೋದ್ರೆ ನಿಮ್ಮ ಅಮೌಂಟ್ ನಿಮ್ಗೆ ಸಿಗಲ್ಲ, ಕ್ಲಿಯರ್ ಸಿಗಲ್ಲ. ಅಲ್ಲಿಗೆ ನನಗೂ ಕೂಡ ಕ್ಲಿಯರ್ ಆಗ್ತಿತ್ತು ಫ್ರಾಡ್. ಇಮಿಡಿಯೇಟ್ಲಿ ನಾನು 1930 ಐತಲ್ಲ ನಿಮ್ದು, ಆ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾವು ಒಮ್ಮೆ ಕೇಳಿದ್ರಲ್ಲ, ನಮ್ ಫ್ರೆಂಡ್ ಹೇಳಿದ್ರು ಹಿಂಗೆ ನಮ್ ಗೂಗಲ್ ಅಲ್ಲಿ ಕೂಡ ಚೆಕ್ ಮಾಡಿದಾಗ, ಇಲ್ಲ ನಮ್ ಫ್ರೆಂಡ್ ನಿಮ್ದು ಫಸ್ಟ್ ಹೇಳಿದ್ರು ಅವರು, ನಮ್ ಫ್ರೆಂಡಿಗೆ ಹಿಂಗ್ ಪ್ರಾಬ್ಲಮ್ ಆಗಿದೆ, ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನೇ ಹೇಳಿದ್ದೆ. 1930 ಕಾಲ್ ಮಾಡಿ ಇದೆಲ್ಲ ಡೀಟೇಲ್ಸ್ ಕೊಡು ಅಂತ ಹೇಳಿದ್ದೆ. ಅವ್ರು ಕಳಿಸಿರೋ ಇನ್ಫಾರ್ಮೇಶನ್ ಪ್ರಕಾರದಲ್ಲಿ 1930 ಕಾಲ್ ಮಾಡಿ. ಓಕೆ. ಬಟ್ ಏನಂದ್ರೆ ನನಗೆ ಅವ್ರು ಅಷ್ಟ್ರ ಮೇಲೂ ಕೂಡ ಕಮ್ಯುನಿಕೇಟ್ ಮಾಡ್ತಾನೆ ಇದ್ರು, ಅದನ್ನ ಕಟ್ಟಬೇಕು ಅಂತ. ಇಲ್ಲ ಆಗಲ್ಲ ಅಂದಾಗ ಸರಿ ಆಯ್ತು, ಇಲ್ಲ ಅಂದ್ರೆ 30% ಟ್ಯಾಕ್ಸ್ ಆಗತ್ತೆ ನಿಮಗೆ ಅಂತ. ಸೊ ಎರಡೂ ಆಲ್ಮೋಸ್ಟ್ ಸೇಮ್ ಅಮೌಂಟ್ಗಳೇ. 16 ಲಕ್ಷದವರೆಗೆ ಹೋಗಿತ್ತು ಅಮೌಂಟ್, 12 ಲಕ್ಷದಿಂದ ಟ್ರೇಡ್ ಮಾಡಿಸಿ ಅವರು ಅಲ್ಲೇ ಟ್ರೇಡ್ ಮಾಡಿಸ್ಕೊಂಡು ವ್ಯಾಲ್ಯೂ ಜಾಸ್ತಿ ಮಾಡಿಟ್ಟಿದ್ರು. ಓಕೆನಾ? 16 ಲಕ್ಷದವರೆಗೆ ಹೋಗಿತ್ತು. ಆಮೇಲೆ ನೀವು 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, 5 ಲಕ್ಷ ಸಂತಿ. ನಾನು ಆಗಲ್ಲ ಅಂತ, ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮ್ಮ ಅಮೌಂಟ್ ನೀವು ಸಿಗಲ್ಲ. ಸೊ ಅವ್ರ ಟ್ಯಾಕ್ಸ್ ಗೆ ಕೂಡ ಒಂದು ಅಥೆಂಟಿಕೇಟೆಡ್ ಆಗಿ ಸ್ಲ್ಯಾಬ್ ಮಾಡಿದಾರೆ ಅವರು, ಅದೇ ಕಂಪ್ನಿ ಹೆಸರಲ್ಲಿ. ಇಷ್ಟಿಷ್ಟು ಅಮೌಂಟ್ಗೆ ಇಷ್ಟಿಷ್ಟು ಸ್ಲ್ಯಾಬ್ ಆಗುತ್ತೆ ಅಂತ. 30% ಸ್ಲ್ಯಾಬ್ ಇದೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 5 ಲಕ್ಷ ಸಮಥಿಂಗ್ ಬರುತ್ತೆ. ಓಕೆನಾ? ಅದನ್ನ ಪೂರ್ತಿ ಕಟ್ಟಿ. ಸೊ ನಾನು ಅವಾಗ ಕ್ವಶನ್ ಮಾಡಿದೆ, ಯಾವುದೇ ಇನ್ಕಮ್ ಇರ್ಲಿ, ಈ ಲಾಟ್ರಿ ಇರ್ಬೋದು, ಈ ಬೇರೆ ವಿನ್ನಿಂಗ್ ಪ್ರೈಸ್ ಇರ್ಬೋದು, ಯಾವುದೇ ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆ ಅಮೌಂಟ್ ಅಲ್ಲೇ ಕಟ್ಟಾಗಿ ಬರುತ್ತೆ. ನೀವೇನ್ ಸಪರೇಟ್ ಟ್ಯಾಕ್ಸ್ ಕಟ್ಕೊಂತೀರಾ ಅಂತ. ಇಲ್ಲ, ನಾವು ಅದೇ ತರನೇ ಪ್ರೊಸೀಜರ್ ಇರೋದು ಅಂತ. ಅಷ್ಟರೊಳಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅವ್ರಿಗೆ ಬೇಕಾಗಿರೋ ಡೀಟೇಲ್ಸ್ ಗಳು ಏನಿದೆಯೋ ನಾ ಫಾರ್ವರ್ಡ್ ಮಾಡಿದ್ದೀನಿ. ಈಗೆಲ್ಲ ಅಮೌಂಟ್ ಎಲ್ಲ ಫ್ರೀಸ್ ಆಗಿದೆಯಲ್ಲ? ಇವಾಗ ನಾನು ಮಾಡಿರೋ ಇದರಲ್ಲಿ ಆಲ್ಮೋಸ್ಟ್ 20 ಅಕೌಂಟ್ಗಳು ಫ್ರೀಸ್ ಆಗಿದೆ. ನೀವು ಟೋಟಲ್ ಆಗಿ ಎಷ್ಟು ಅಕೌಂಟಿಗೆ ಹಾಕಿದ್ರಿ ಅಮೌಂಟ್? 24 ಅಕೌಂಟ್. ಎಲ್ಲ ಬೇರೆ ಬೇರೆ ಅಕೌಂಟ್? ಎಲ್ಲ ಬೇರೆ ಬೇರೆ ಅಕೌಂಟ್. ನಾರ್ತ್ ಇಂಡಿಯನ್ಸ್ ಅಕೌಂಟ್ ಜಾಸ್ತಿ ಇದೆ ಅದರಲ್ಲಿ. ನೋಡಿ ಬ್ರದರ್, ಈಗ ನೀವು ನೋಡಿ, ನೀವೇ ಈಗ ಹಿಂಗ್ ಎಜುಕೇಟೆಡ್ ಇದ್ದವ್ರಿಗೆ ಹಿಂಗ್ ಮಾಡ್ತಾರ ಅಂದ್ರೆ, ಇನ್ನ ಇದ್ರ ಬಗ್ಗೆ ಗೊತ್ತಿರದೇ ಇರುವಂತ ವ್ಯಕ್ತಿಗಳ ದುಡ್ಡು ಜಾಸ್ತಿ ಆಕತ್ತಂತನತ್ಲೆ ಎಷ್ಟು ಜನ ಮಾಡಿರ್ಬಾರ್ದು? ಹೌದು. ಸೊ ನೀವು ಈಗ ಹೇಳ್ಕೊಂಡ್ರಿ, ಇದನ್ನ 4 ಮಂದಿ ತಿಳ್ಕೊಂಡ್ರು, ಅವರು ಕೂಡ ಇಂತ ಏನಾರ ಟ್ರಾಫಿಕ್ ಒಳಗಾಗ್ತಾ ಇದ್ರ ಅಲರ್ಟ್ ಆಗ್ತಾರ. ಸೊ ನಾನು ಅದೇ ಹೇಳ್ತೀನಿ, ಮೊದಲನೇದಾಗಿ ನಿಮ್ಗೆ ವಾಟ್ಸ್ಆಪ್ ನಂಬರ್ಗೆ ಯಾವ ಗೂಗಲ್ ರಿವ್ಯೂ ಟಾಸ್ಕ್ ಅಂತ ಬರುತ್ತಲ್ಲ,
ಅದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಟ್ರ್ಯಾಪ್. ಹೌದು, ನೀವು ಎಲ್ಲಾರು ಮಾಡೋದು ಅದೇ ತರನ ಇದು ಅದರ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿಂದಾನೇ ಶುರು ಆಗೋದು. ಹಾ 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 ಓಕೆ. ಈ 1930 ಕಾಲ್ ಮಾಡಿ ಎಲ್ಲ ಅಕೌಂಟ್ ಇದು ಮಾಡಿದಿರಾ, ಡೀಟೇಲ್ಸ್ ಕೊಟ್ಟಿದ್ದೀರಾ ಅವ್ರದ್ದು? ಅಕೌಂಟ್ ಎಲ್ಲ freeze ಫ್ರೀಸಿಂಗ್ ಆಗಿದೆಯಾ? ಮೆಸೇಜ್ ಬರ್ತಾ ಇದೆ ಇವಾಗ ಆಲ್ರೆಡಿ. ಬರ್ತಾ ಇದೆಯಾ? ಓಕೆ, ಅದು ಫ್ರೀಸ್ ಮಾಡಿಸಿ ಮುಂದಿನ ಕಂಪ್ಲೇಂಟ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಇಂತ ಟ್ರಾಫಿಕ್ ಒಳಗಾಗ್ಬೇಡಿ, ಯಾಕಂದ್ರ ಇಲ್ಲ sir. ದುಡ್ಡು ಯಾರು ಒಮ್ಮದಕ್ಕೆ ಕೊಡಲ್ಲ. ಹಾ ಯಾವ್ದೇ ಒಂದು ನೀವು ಇಷ್ಟು ದಿನ ನೋಡಿ ಗಳಿಸಿದಂತ ಅಮೌಂಟ್ ಯಾವ ಮೂರನೇ ವ್ಯಕ್ತಿ ಗೊತ್ತಿರದೇ ಇರೋ ವ್ಯಕ್ತಿ ಅವ್ನ್ ನೋಡ್ರಿ, ಅವ್ನ್ದು ಏನು ಗೊತ್ತಿಲ್ಲ, ನಿಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ಯಾವ ವ್ಯಕ್ತಿ ಅನ್ನೋದು ಗೊತ್ತಿಲ್ಲ. ಹಾ ಈಗ ಅವ್ನ ಮೊಬೈಲ್ ನಂಬರು ಇಲ್ಲ ಅಲ್ಲಿ ಟೆಲಿಗ್ರಾಮ್ ನಲ್ಲಿ, ಹೌದು. ಹಂಗೆ ಕಮ್ಯುನಿಕೇಶನ್. ಸೊ ನೀವು ಅದು ಒಂದು ವಂಚಕರ ಜಾಲ ಅಂತಾರಲ್ಲ, ಸೈಬರ್ ವಂಚಕರ ಜಾಲ, ಅದ್ರಾಗ ಇದು ಆಗ್ಬಿಟ್ರಿ ನೀವು. ಅವರು ಅಲ್ಲಿರೋ ಆ ಗ್ರೂಪ್ನಾಗ ಇರೋರು ಎಲ್ಲಾರು ಮೋಸ ಮಾಡೋರೆ. ಹಾ ಅವರು ನಮ್ಗಿಷ್ಟ ಲಾಭ ಆಗಿದೆ, ನಮ್ದಿಷ್ಟ ಲಾಭ ಆಗಿದೆ ಅಂತ ಮಾಡ್ತಾರೆ. ಅವಾಗ ಅದನ್ನ ನೋಡಿ ಅವ್ರಿಗಿಷ್ಟ ಆಗಿದೆಯಲ್ಲ, ನಮಗೂ ಆಗ್ಬೋದಲ್ಲ, ಈ ತರನೇ ಎಷ್ಟೋ ಜನ ಈಗ ಕಾಲ್ ಮಾಡಿ ಅದನ್ನೇ ಹೇಳ್ತಾ ಇದಾರೆ. ಸೊ ನೀವು ಕೂಡ ಈಗ ಇಷ್ಟೆಲ್ಲಾ ಪ್ರೊಸೆಸ್ ಆಗಿದೆಯಲ್ಲ ಬಿಡಿ. ಇನ್ ನೆಕ್ಸ್ಟ್ ಆದ್ರೂ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಈ ತರ ಆಗ್ತಾ ಇದ್ರೆ ಅವ್ರಿಗೆ ಹೇಳಿ, ಮಾಡ್ಬೇಡ ಅಂತ ಹೇಳಿ. ಇಲ್ಲ ಖಂಡಿತ, ನಾನು ಕೂಡ ನನ್ನ ಕಡೆಯಿಂದ ನನ್ನ ಲಾಸ್ ಇರ್ಲಿ, ಬಟ್ ಈ ತರ ಬೇರೆಯವರಿಗೂ ಆಗ್ಬಾರ್ದು. ನನ್ನ ಕಡೆಯಿಂದ ಎಷ್ಟು ಸ್ಟಾಪ್ ಮಾಡಕ್ಕಾಗತ್ತೋ ನಾನು ಪ್ರಯತ್ನ ಮಾಡ್ತೀನಿ. ಅಷ್ಟ್ ಮಾಡಿ ಯಾರಿಗಾರು ತಿಳಿಸಿ. ಇದನ್ನ ವಿಡಿಯೋನ ಇದು ಮಾಡ್ತೇನೆ ನಾನು ಎಲ್ಲರಿಗೂ. ಅದು ನಿಮ್ಮ ಆಡಿಯೋ ಇದೆಯಲ್ಲ, ಈಗ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೇನೆ, ಇದನ್ನ ಎಲ್ಲರಿಗೂ ಕಳಿಸ್ತೇನೆ ನಾನು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ತರ ಆಗ್ತಾ ಇದೆ ಅಂತಂದ್ರೆ. ಟ್ರ್ಯಾಪ್ ನಲ್ಲಿ ಸಿಕ್ಕೊಂಡಿದ್ದವ್ರಿಗೆ ನೋಡಿದ ಮೇಲೆ ಗೊತ್ತಾಗ್ಲಿ ಅವ್ರಿಗೆ. ಸ್ವಲ್ಪ ಕಡಿಮೆ ಅಮೌಂಟ್ ಹೋದ್ರು ಕೂಡ ಬಹಳ ಜನ ಕೇಸಸ್ ಆಗ್ತಾ ಇವೆ ಹಿಂಗೆ. ಸೊ ಗೊತ್ತಾಗಲ್ಲ, ಎಷ್ಟೋ ಜನ ಹೇಳ್ಕೊಳಂಗಲ್ಲ. ಒಂದಿಷ್ಟು ದಿನ ದುಡ್ಡು ಹೋಗಿದೆ ಬಿಡಪ್ಪ, ನಾನೇ ಇನ್ನೊಬ್ರಿಗೆ ಹೇಳೋಂತ ವ್ಯಕ್ತಿ, ನಾನು ಮೋಸದಾಗ ಸಿಕ್ಕೊಂಡನಂತ ಎಷ್ಟೋ ಜನ ಹೇಳೂ ಇಲ್ಲ. ದುಡ್ಡು ಕಳ್ಕೊಂಡು ಸುಮ್ನೆ ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸಕತ್ತಾರ ಅವ್ರು. ಯಾರಿಗೂ ಹೇಳ್ಕೊಳಕ್ಕೂ ಆಗದೆ, ಯಾರಿಗೂ ಬಿಡಕ್ಕೂ ಆಗದೆ, ಇನ್ನೊಬ್ರ ಕಡೆ ಸಾಲ ಮಾಡಿ ಅವ್ರ ಕಡೆ ತುಂಬಿ ಇನ್ನೂ ಒಂದಿಷ್ಟು ದಿನ ಆಗಿದ್ರೆ ನಿಮ್ನು ಹಂಗೆ ಮಾಡ್ತಿದ್ರು ಅವ್ರು. ಹೌದು. ಓಕೆ, ಇರ್ಲಿ ಬ್ರದರ್, ಏನಾಗಲ್ಲ. ಇದೊಂದ್ಸಲ ಟ್ರ್ಯಾಪ್ ಆಗಿದ್ದೀರಿ. ಇನ್ನೊಮ್ಮೆ ಈ ತರ ಮಾಡ್ತೇನೆ ಅಂದಾಗ ಒಟ್ಟೆ ಇದಕ್ಕೆ ಹೋಗಕ್ ಹೋಗ್ಬೇಡ್ರಿ ವಾಪಸ್. ಸರಿ. ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ.